ರಾಜಧಾನಿ ರಸ್ತೆಗಳ ಅವ್ಯವಸ್ಥೆ ಬಗ್ಗೆ ಟಿವಿ9 ನಿರಂತರ ಅಭಿಯಾನ ಮಾಡ್ತಲೇ ಇದೆ. ಏನ್ ರೋಡ್ ಗುರು ಅಭಿಯಾನದ ಮೂಲಕ ಸರ್ಕಾರದ ಕಣ್ಣು ತೆರೆಸೋ ಕೆಲಸ ಮಾಡಿದೆ. ಇದೀಗ ಟಿವಿ9 ವರದಿಯಿಂದ ಆ ರಸ್ತೆಗೆ ಡಾಂಬರೀಕರಣ ಭಾಗ್ಯ ಸಿಕ್ಕಿದೆ. ಏನ್ ರೋಡ್ ಗುರು ಅಂತ ಹೇಳಿ ಟಿವಿ9 ಕೂಡ ಅಭಿಯಾನವನ್ನ ಆರಂಭಿಸಿದೆ. ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅನ್ನುವಂಥದ್ದನ್ನ ಟಿವಿ9 ತೋರಿಸಿದೆ. 5 ವರ್ಷದಿಂದನೂ ಈ ಗುಂಡಿಗಳನ್ನ ಯಾರೂ ಸರಿ ಮಾಡ್ತಾ ಇಲ್ಲ. ನೋಡಿ, ಬೆಂಗಳೂರಿನಲ್ಲಿ ಎಲ್ಲಿ ಹೋದ್ರೂ ಕೂಡ ಯಾವ ರಸ್ತೆ ನೋಡಿದ್ರು ಕೂಡ ಕಿತ್ತೋಗಿದೆ, ಗುಂಡಿಗಳು ಬಿದ್ದಿವೆ, ಅಮಾಯಕರ ಬಲಿಗೆ ಬಾಯಿ ತೆರೆದಿವೆ ಯಮಗುಂಡಿಗಳು. ಗುಂಡಿಗಳು ರಸ್ತೆಯಲ್ಲಿ ಗುಂಡಿಗಳ ಸರಮಾಲೆ ಕಂಡು ಕಂಪನಿ ಸಿಬ್ಬಂದಿ ಕಿಡಿಕಾರಿದ್ರು. ಕಂಪನಿಯಂತೂ ಬೆಂಗಳೂರು ಬಿಟ್ಟೇ ಹೋಗ್ತೀವಿ ಅಂತ ಹೇಳಿತ್ತು. ಅದೇ ರಸ್ತೆ ಈಗ ಹೇಗೆ ನಳನಳಿಸ್ತಾ ಇದೆ ನೋಡಿ. ಟಿವಿ9 ಅಭಿಯಾನದ ಬಳಿಕ ಪಣತ್ತೂರು ರಸ್ತೆಗೆ ಟಾರ್ ಭಾಗ್ಯ. 2 ಕಿಲೋಮೀಟರ್ ರಸ್ತೆಗೆ ಕೊನೆಗೂ ಡಾಂಬರ್ ಬಂತು. ಪಳಪಳ ಅಂತ ಇರೋ ರಸ್ತೆ, ನವಿರಾದ ರಸ್ತೆಯಲ್ಲಿ ಸರಾಗವಾಗಿ ಸಾಗ್ತಾ ಇರೋ ವಾಹನಗಳು. ವಾರದ ಹಿಂದಷ್ಟೇ ರಸ್ತೆ ಗುಂಡಿಗಳು ಧೂಳಿನಿಂದ ತುಂಬಿದ್ದ ಈ ರಸ್ತೆಗೆ ಇದೀಗ ಕೊನೆಗೂ ಟಾರ್ ಭಾಗ್ಯ ಸಿಕ್ಕಿದೆ. ಇದಕ್ಕಾಗಿ ಸ್ಥಳೀಯರು ಟಿವಿ9ಗೆ ಧನ್ಯವಾದ ಅಂತಿದ್ದಾರೆ. ಅಂದ್ಹಾಗೆ ಪಣತ್ತೂರು ಗುಂಜೂರು ರಸ್ತೆಯಲ್ಲಿನ ಗುಂಡಿಗಳ ಕಾಟಕ್ಕೆ ಐಟಿ ಮಂದಿ ಕಂಗೆಟ್ಟೆ ಹೋಗಿದ್ರು. ಬ್ಲಾಕ್ ಬಕ್ ಕಂಪನಿ ಕೂಡ ಗುಂಡಿ ಗಂಡಾಂತರದ ವಿರುದ್ಧ ಆಕ್ರೋಶ ಹೊರಹಾಕಿ ಸ್ಥಳಾಂತರ ಮಾತನಾಡಿತ್ತು. ಈ ರಸ್ತೆಯ ಅಧ್ವಾನಗಳನ್ನ ಟಿವಿ9 ಎಳೆಯಾಗಿ ಬೆಚ್ಚಿಟ್ಟ ಬಳಿಕ ಅಲರ್ಟ್ ಆದ ಜಿಬಿಎ ರಸ್ತೆಗೆ ಟಾರ್ ಭಾಗ್ಯ ಕೊಟ್ಟಿದೆ. ಈಗ ರಾಜಧಾನಿಯ ರಸ್ತೆಗಳಿಗೆ ಡಾಂಬರ್ ಹಾಕುವ ಕೆಲಸಕ್ಕೆ ಜಿಬಿಎ ವೇಗವನ್ನು ನೀಡಿರುವಂಥದ್ದು. ಅದರಲ್ಲೂ ಈ ಒಂದು ರಸ್ತೆ ಏನಿದೆ ಅಂದ್ರೆ ಇದು ಪಣತ್ತೂರಿನ ಮುಖ್ಯ ರಸ್ತೆ. ಇಲ್ಲಿ ಬ್ಲಾಕ್ ಬಕ್ ಅನ್ನೋ ಕಂಪನಿ ಕೂಡ ಒಂದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿತ್ತು. ಈಗ ನಿನ್ನೆ ರಾತ್ರೋರಾತ್ರಿ ಇಡೀ ರಸ್ತೆಗೆ ಡಾಂಬರೀಕರಣವನ್ನು ಮಾಡಿರುವಂಥದ್ದು. ಗುಂಡಿಗಳೇ ತುಂಬಿದ್ದ ರಸ್ತೆಯಲ್ಲಿ 3 ಕಿಲೋಮೀಟರ್ ಸಂಚಾರಕ್ಕೆ 30 ನಿಮಿಷ ಬೇಕಿತ್ತು. ಈಗ ಟಾರ್ ಹಾಕಿದ್ರಿಂದ ಸ್ವಲ್ಪ ಸಮಸ್ಯೆ ತಪ್ಪಿದೆ ಅಂತ ಐಟಿ ಮಂದಿ ಟಿವಿ9ಗೆ ಅಭಿನಂದಿಸಿದ್ದಾರೆ. ನನಗೆ 3 ಕಿಲೋಮೀಟರ್ ಇಲ್ಲಿ ರೀಚ್ ಆಗ್ಲಿಕ್ಕೆ 1 ಅವರ್ ತಗೊಳ್ತಾ ಇತ್ತು. ಇವಾಗ ರೋಡ್ ಎಲ್ಲ ಸ್ವಲ್ಪ ಬೆಟರ್ ಆಗಿದೆ. ಇವತ್ತೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಫ್ರೀ ಆಗಿದೆ. ಇವಾಗ ಸ್ವಲ್ಪ ಫಾಸ್ಟ್ ಗಾಡಿಗಳೆಲ್ಲ ಮೂವ್ ಆಗ್ತಾ ಇವೆ. ಸೊ ಥ್ಯಾಂಕ್ ಯು ಟಿವಿ9. ಥ್ಯಾಂಕ್ ಯು. ರಸ್ತೆ ಗುಂಡಿ ಬಗ್ಗೆ ಮಾತನಾಡಿರುವ ಸಚಿವ ರಾಮಲಿಂಗಾರೆಡ್ಡಿ, ಮಳೆಗಾಲದಲ್ಲಿ ಸಹಜವಾಗಿ ಗುಂಡಿ ಬೀಳುತ್ತೆ. ಬಿಜೆಪಿ ಅವಧಿಯಲ್ಲಿ ಲಕ್ಷಗಟ್ಟಲೆ ಗುಂಡಿಗಳು ಬಿದ್ದಿದ್ವು. 17 ಜನ ದ್ವಿಚಕ್ರ ವಾಹನ ಸವಾರರು ಬಿಜೆಪಿ ಅವಧಿಯಲ್ಲಿ ಸಾವನ್ನಪ್ಪಿದ್ರು ಅಂದ್ರು. ನಾವು ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾನೇ ಪತ್ರಿಕಾಗೋಷ್ಠಿ ಮಾಡಿದ್ದೆ. ಒಟ್ಟು ಬಿಜೆಪಿ ಸರ್ಕಾರದಲ್ಲಿ ಗುಂಡಿಗಳಿಂದ 17 ಜನ ಸತ್ತೋಗಿದ್ರು. 2 ವೀಲರ್ಸ್ ಅವರು ಎಷ್ಟು ಜನ? 17 ಜನ ಸತ್ತೋಗಿದ್ರು ಗುಂಡಿಗಳಿಂದ. ಆಗ ನಾವೇ ಟೀಕೆ ಮಾಡಿದ್ವಿ. ಮತ್ತೆ ಈಗ ಗುಂಡಿಗಳನ್ನು ಮುಚ್ಚುವಂಥ ಜವಾಬ್ದಾರಿ ನಮ್ಮದು. ಯಾರು ಅಧಿಕಾರದಲ್ಲಿರೋ ಅವ್ರ ಜವಾಬ್ದಾರಿ ಆಗಿರುತ್ತೆ. ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಇನ್ನು ನಾಗರಬಾವಿ ಮುಖ್ಯ ರಸ್ತೆಯ ಬಿಜೆಪಿ ಕಚೇರಿ ಎದುರು ರಸ್ತೆ ಗುಂಡಿ ಮುಚ್ಚಿ ಪ್ರತಿಭಟನೆ ನಡೆಸಿದ್ದ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಸೆಪ್ಟೆಂಬರ್ 24ರಂದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಕ್ಕೆ, ಸುಗಮ ಸಂಚಾರಕ್ಕೆ, ಓಡಾಟಕ್ಕೆ ಮತ್ತು ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗೆ ತೊಂದರೆ ಉಂಟಾಗಿದೆ ಅಂತ ಎಎಸ್ಐ ಖಾಸಾ ಅಜೀರ್ ದೂರಿನ ಅನ್ವಯ ಹಲವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.